ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ತಮ್ಮ ಏನೋ ಮಾಡ್ತಾನೆ ಇವತ್ತು. ಸೊ ನೋಡೋಣ ಬನ್ನಿ ಏನು ಮಾಡ್ತಾವನೆ ಅಂತ. ಅವನ್ನ ಕೇಳೋಣ. ಇವತ್ತೇನೋ ಇಬ್ರಿಗೂ ರಜಾ ಇದೆ ಮನೇಲಿ. ಸೊ ಮನೇಲೇ ಇದ್ದೀವಿ. ಏನೋ ಮಾಡ್ತಾವ್ರ ಅಣ್ಣ ಫಸ್ಟ್ ಟೈಮ್. ಹಾಯ್ ಅಂಜನ್, ಏನು ಮಾಡ್ತಿದ್ದೆ ಇವತ್ತು? ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕಾ? ಹಾಂ, ಫುಲ್ ವಿಡಿಯೋ ನೋಡಿ ಗೈಸ್, ಗೊತ್ತಾಗ್ತದೆ ಏನು ಮಾಡ್ತಿದ್ದೀನಿ ಅಂತ. ಗೈಸ್ ಅಲ್ಲೇನೋ ಪನ್ನೀರ್ ಇಟ್ಕೊಂಡವನೆ. ಸೊ ಪನ್ನೀರ್ದು ಏನೋ ಡಿಶ್ ಇರುತ್ತೆ. ಸೊ ನಾನು ಹೆಲ್ಪ್ ಮಾಡ್ತೀನಿ ಅವನ ಜೊತೆ. ಇಲ್ಲೇ ಪನ್ನೀರ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಹೇಳಿದ್ರೆ ಮುಚ್ಚಿಬಿಡ್ತಿದ್ದೆ. ಗೈಸ್ ಏನಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮಾಡ್ತೀರಲ್ವಾ? ಆಮೇಲೆ ನೋಡಿ ಗೈಸ್, ನಾನೇ ಇವಳಿಗೆಲ್ಲ ಮಾಡ್ಕೊಡ್ತಾ ಇರೋದು. ಇವಳು ಎಷ್ಟು ಲಕ್ಕಿ ಅಂದರೆ ನನ್ನಂತ ತಮ್ಮ ಪಡೆಯೋಕೆ ವಿ ಲಕ್ಕಿ ಗೈಸ್. ಇವಳು ಹೇಳ್ಬೇಕಂದ್ರೆ ಎಂಥದ್ದು ಇಲ್ಲ, ಯಾವಾಗೋ ವರ್ಷಕ್ಕೊಂದ್ಸಲ ಮಾಡ್ಬಿಟ್ಟು ವರ್ಷ ಪೂರ್ತಿ ಅದನ್ನೇ ಹೇಳ್ತಾನೆ ಗೈಸ್. ನಾನು ಮಾಡೋದೇ ಡೈಲಿ ತಿನ್ನೋದು ಇವನು. ಹಂಗಾರೆ ಎದ್ಬಾ ಮಾಡ್ಬಾಯಿಲಿ ನೋಡಿ ಗೈಸ್ ಹಿಂಗಂತಾನೆ. ಏನೇನು ಹಾಕ್ತೀನಿ, ಏನೇನು ಮಾಡ್ತೀನಿ ಅಂತ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಕೀಪ್ ವಾಚಿಂಗ್. ಅಲ್ಲಿಗೆ ನಮ್ಮ ಅಕ್ಕಗೆ ಚಪಾತಿ ಮಾಡೋಕ್ಕೆ ಹೇಳಿದೆ. ಚಪಾತಿ ಮಾಡ್ತಾಳೆ, ನೋಡೋಣ ಬಲಿ ಹೆಂಗೆ ಕಲಿಸ್ತಾಳೆ ಅಂತ. ಸೊ ಗೈಸ್ ಎಲ್ಲರೂ ಮನೆಯಲ್ಲೂ ಚಪಾತಿ ಮಾಡೋದು ಗೊತ್ತೇ ಇರುತ್ತೆ. ಸೊ ನಾವು ನಮ್ಮನೇಲಿ ಏನು ಮಾಡ್ತೀವಿ ಅಂದರೆ ಚಪಾತಿ ಹಿಟ್ಟಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ತೀವಿ. ಸೊ ದಟ್ ಚಪಾತಿ ಸಾಫ್ಟಾಗಿ ಬರುತ್ತಂತ. ಆಮೇಲೆ ನಾವು ಸುಡಬೇಕಾದ್ರೆ ಆಯಿಲ್ ಹಾಕಲ್ಲ, ಹಂಗೆ ಸುಡ್ತೀವಿ, ಅವಾಗ ಅದು ಉಪ್ಕೊಳ್ಳುತ್ತೆ ಚಪಾತಿ. ಸೊ ಇದನ್ನು ಕಲಸಿ 10 ನಿಮಿಷ ನೆನೆಗೆ ಇಟ್ಬಿಡ್ಬೇಕು. ಸ್ವಲ್ಪ ಆಯಿಲ್ ಹಾಕಿ, ಇಷ್ಟು ಅಷ್ಟೇ. ಪನ್ನೀರ್ ಮಾಡ್ತಾ ಇದ್ದೀನಲ್ವಾ, ಸೊ ಬರೀ ಪನ್ನೀರ್ ತಿನ್ನೋಕ್ಕಾಗಲ್ಲ ಅಲ್ವಾ, ಹಂಗ ಚಪಾತಿ ಮಾಡೋಕ್ಕೆ ಹೇಳಿದ್ದೀನಿ. ಹೇಳ್ಬಿಟ್ಟು ಅವನೇ ನಕ್ಕೊಂಡ್ಬಿಡ್ತೀನಿ. ಕಳ್ಸೋದು ನೋಡ್ತಾನೆ ಇರ್ತೀರಾ ಅಥವಾ ಈ ಸಾಕ ಈ ಕ್ಲಿಪ್ಪು? ನೀವು ಹೇಳೋಕ್ಕಾಗಲ್ಲ ಗೈಸ್. ಫಸ್ಟ್ ಏನು ಮಾಡಬೇಕಂದ್ರೆ ಸ್ಟವ್ ಆನ್ ಮಾಡಬೇಕು. ಸ್ವಲ್ಪ ಆನ್ ಮಾಡ್ತಿದ್ದೀವಿ. ಸಿಮ್ ಮಾಡು. ನೀರು ಹೋಗ್ಬೇಕು ಗೈಸ್. ನಿಮ್ಮ ಮಮ್ಮಿ ಬೈತಾ ಇದ್ಕಣೋ. ನಿಮ್ಮ ಮನೇಲಿ ಹಂಗೆಲ್ಲ ಎಸಿ ಬೇಡ್ರಿ, ಇದು ನಮ್ಮ ಮನೆ ಅಂದ್ಬಿಟ್ಟು ನಾನು ಎಸಿತಾ ಇದ್ದೀನಿ. ಇವ್ರು ಮಾಡೋದಕ್ಕೆ ನಾನು ನಮ್ಮ ಮಮ್ಮಿ ಕೈಲಿ ಬೈಸ್ಕೋಬೇಕು. ಆಮೇಲೆ ನೀವೇ ಕ್ಲೀನ್ ಮಾಡ್ಬೇಕು, ನಾನು ಮಾಡೋದ. ಇವಾಗ ಆಯಿಲ್ ಹಾಕ್ಬೇಕು ಗೈಸ್. ಆಯಿಲೇ ಇಲ್ಲ, ಎಣ್ಣೆ ಸಿಕ್ತು, ಎಣ್ಣೆ ಹಾಕ್ಕೊಡ್ರಿ. ಒಂದು 3 ಸ್ಪೂನ್ ಹಾಕ್ತೇವೆ. ಆಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ಕೊಡಿ. ಬಟರ್ ನೀವು ಹಾಕೊಂಡ್ಬಿಡ್ರಿ, ನಾನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಾಯಿ. ಏಲಕ್ಕಿ ಹಾಕ್ತಾ ಇದ್ದೀನಿ. 1-2 ಏಲಕ್ಕಿ, 1-2 ಲವಂಗ, 3 ಬಿದ್ದುಬಿಡ್ತು. ಇವನೇನೋ ಒಂದು ಮಾಡ್ತಾನೆ ಲಾಸ್ಟಲ್ಲಿ ಮಾತ್ರ. ಇವಾಗ ಓಯ್ ಚಟ್ಪಟ ಅಂತ ಇದೆ ಗೈಸ್, ಅದಕ್ಕೆ ಆನಿಯನ್ ಹಾಕ್ತಾ ಇದ್ದೀವಿ. ಇವತ್ತೇ ಹಾಕಿ ನಾಳೆ ಹಾಕ್ತೀಯ? ಅದು ಒಳಗಡೆ ಬಿಡಬೇಕು, ಅಮ್ಮ ಬೈತದೆ ನನಗೆ ಅಷ್ಟೇ. ಆಚೆ ಕಡೆ ಬಿದ್ದರೆ ಆನಿಯನ್ ಹಾಕ್ತೇವೆ. ಫುಲ್ಲು ಮಾಡಿಸ್ಬೇಕು, ಕೆಂಪುಗಾಗೋವರೆಗೂ ಮಾಡಿಸ್ಬೇಕು. ಎಣ್ಣೆ ಒಂದು ಸ್ವಲ್ಪ ಶಾರ್ಟೇಜ್ ಆಗಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀವಿ. ಇವ್ನು ಮಾಡೋದು ಯಾರಾದರೂ ನೋಡ್ಬಿಟ್ರೆ ಅದಕ್ಕೆ ಮಾಡಿಬಿಟ್ಬಿಡ್ತಾರೆ. ನೋಡ್ತಾ ಇಲ್ವಾ, ಎಷ್ಟು ಚೆನ್ನಾಗಿ ನೋಡ್ತಾರೆ ನಾನು ಮಾಡೋದನ್ನ. ಮಾತು. ಸೊ ಇವಾಗ ನಾವು ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಒಟ್ಟಿಗೆ ಹಾಕ್ತಾರ? ಏನು ಹೆಂಗಿದ್ರು ಒಟ್ಟಿಗೆ. ಆಮೇಲೆ ಇವಾಗ ನಾವು ಕ್ಯಾಶ್ಯೂಸ್ ಹಾಕ್ಕೊತಾ ಇದ್ದೀವಿ. ನನ್ನ ಕೈ ತುಂಬ ಹಾಕ್ಕೊತಾ ಇದ್ದೀನಿ ಕ್ಯಾಶ್ಯೂಸ್. ಸಾಕು, ಸುಮ್ಮನೆ ಫ್ಲೇವರ್ಗಷ್ಟೇ. ಇದನ್ನು ಇವಾಗ ಫುಲ್ಲು ಮಾಡಿಸ್ಬೇಕು. ಇದು ಫುಲ್ಲು ಮಾಗಿದೆ. ಇದು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ನಾವು ರುಬ್ಬಬೇಕು.
ಆನ್ ಮಾಡಿಯೋ. ಅದು ಹೆಂಗಾಗೈತೆ ನೋಡೋದು ಬರ್ರಿ. ಫುಲ್ಲು ಒಂದು ಅಡುಗೆ ಮಾಡಕ್ ನೋಡಿ ಗೈಸ್ ಎಲ್ಲ ಹೆಂಗ್ ತೆಗ್ದಿಕ್ಕವನೆ. ಇವನಿಂದ ನಾನು ಬೈಸ್ಕೊಬೇಕು. ಮಸ್ತಾಗಿ ರುಬ್ಬಿದ್ದೀನಿ. ಸ್ವಿಚ್ ಆಫ್ ಮಾಡ್ಬಿಡ. ಇವಾಗ ಬಾಣಲಿ ತಗೊಂಡಿದ್ದೀನಿ, ಗ್ಯಾಸ್ ಹಚ್ತಾ ಇದ್ದೀನಿ ತಿರ್ಗಾ. ಎಷ್ಟು ವೇಸ್ಟ್ ಮಾಡ್ತಾರೆ ನೋಡಿ ಗೈಸ್ ಗ್ಯಾಸ್ನ. ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಕಾದ್ಮೇಲೆ ಕಾಯಬೇಕು ಒಂದು ಸ್ವಲ್ಪ. ಅವೆಲ್ಲ ನೀಟ್ ಮಾಡಿದ್ರೆ ಸರಿ. ನಂಗೆ ಗೊತ್ತಿಲ್ಲ ನಿನ್ನ ಮೇಲೆ ಹೇಳೋದು. ಮಾಡ್ಕೊಡ್ತಾರೆ ಅದು ಹೆಚ್ಚು ಇವಳಿಗೆ, ಅದ್ರಲ್ಲಿ ಬೇರೆ ನೀಟ್ ಬೇರೆ ಮಾಡಬೇಕು. ಆಮೇಲೆ ಬೈಸ್ಕೊಳ್ಳೋದು ನಾನು. ಇವನೇನು ತಿನ್ನಲ್ವ ಗೈಸ್, ಇವನು ತಿಂತಂತ ನಾನು ಒಬ್ಬಳೇ ತಿಂತೀನ. ಸೊ ಮಾಡೋದು ಯಾರು ಅವರೇ ಕ್ಲೀನ್ ಮಾಡಬೇಕು. 1 ಸ್ಪೂನ್ ಆಯಿಲು, ಆಮೇಲೆ ಬಟರ್ 1 ಸ್ಪೂನ್ ಫುಲ್ ಹಾಕ್ಬಿಟ್ಬಿಡಿ. ಫುಲ್ ಇರುತ್ತೆ ಎಷ್ಟು. ಇದಕ್ಕೆ ಆನಿಯನು, ಹಸಿಮೆಣಸಿನಕಾಯಿ, ಅದ್ಯಾಕೆ ಈ ಥರ ಸಿಗೋಗ್ತೈತೆ ಗೈಸ್ ತೀಸ್ಬಿಟ್ಟವನೇ ನೋಡಿದ್ರೆ. ಸರಿ ಹೋಯ್ತು. ಫುಲ್ ಮಾಡಬೇಕು. ಇವಳು ಹಿಂಗೆ ಎತ್ಬಿಟ್ಟೆ ಇಲ್ಲಿ ಸಿಕ್ಸಿರೋದು ನನ್ನ ಮೇಲೆ. ನಾನೇನು ಎತ್ತಿಲ್ಲ, ನೀನು ಎತ್ಬಿಟ್ಟು ಹೋಗ್ಬಿಟ್ಟಿದ್ಯಾ. ಒಂದು ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಯಾಕಂದರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಿದ್ದೀವಿ. ಸ್ವಲ್ಪ ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡ್ರು ಹಾಕ್ತಾಯಿದ್ದೀನಿ ಇದಕ್ಕೆ. ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಾಕೊಂಡ್ಕಾಯಿ ಇದೇನು ಅಣ್ಣನ ರೆಸಿಪಿ ಅಂತೆ. ಸೀದಾಗಿರೋ ವಾಸನೆ ಬರ್ತೈತೆ. ಸುಳ್ಳು ಹೇಳ್ತಾಳೆ, ಮಸ್ತಾಗಿ ಸುಳ್ಳು ಬರ್ತೈತೆ. ಇವಾಗ ಮಸಾಲ ಹಾಕೊತಾ ಇದ್ದೀನಿ. ಮಾಡು. ಸೊ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಅಂದರೆ ನಿಮ್ಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಅಡ್ಜಸ್ಟ್ ಮಾಡ್ರಿ ನೀರು ಹಾಕ್ಬಿಟ್ಟು. ಇದೊಂದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಬೇಕು ಗೈಸ್. ಅಲ್ಲಿವರೆಗೂ ನಾನು ಚಪಾತಿ ಹೊತ್ಬಿಡ್ತೀನಿ. ಸೊ ನೋಡ್ತಾ ಇದ್ದೆ ಹಿಂಗೆ. ಇವಾಗ ಟೇಸ್ಟ್ ನೋಡಪ್ಪ, ಉಪ್ಪು ಖಾರ ಎಲ್ಲ ಸಕ್ಕತ್ತಾಗೈತೆ. ಇದನ್ನ ಮಾಡಾದ್ಮೇಲೆ ನಮ್ಮ ಮಮ್ಮಿ ಹತ್ರ ತಗೊಂಡೋಗಿ ಕೊಡ್ತೀವಿ, ನೋಡೋಣ ಏನಂತದಂತ. ಇಲ್ಲ ರೀ, ಸುಮ್ಮನೆ ತರಲೆ ಮಾಡಿದೆ, ಮಸ್ತಾಗಿತ್ತು. ಇವಾಗ ನೋಡ್ರಿ ಕುದೀತಾಯ್ತಾ, ಏನು ಮಾಡಬೇಕು? ಪನ್ನೀರ್ ಹಾಕ್ಬೇಕು. ಪನ್ನೀರ್ ಹಾಕ್ತಾ ಇದ್ದೀನಿ. ತೋರಿಸಿ ಈ ಸೈಡ್ ಬಾ. ಅದು ಬೀಳೋದೆಲ್ಲ ಬಿಡ್ಬೇಕು ಕರೆಕ್ಟಾಗಿ, ಚೆನ್ನಾಗಿ. ಗೊತ್ತಾಯ್ತು, ಸಕ್ಕತ್ತಾಗಿದೆ. ಪನ್ನೀರ್ ನನ್ನ ಪ್ರೊಫೆಷ್ನಲ್ ವಿಡಿಯೋಗ್ರಾಫರ್. ನೋಡಿ ಗಾಯ್ಸ್, ಇವಾಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಬೇಕು. ಯಾಕೆ ಹೇಳ್ರಿ? ಪನ್ನೀರ್ ಬೇಯಬೇಕು. 5 ನಿಮಿಷ ಬೇಯಿಸ್ಬೇಕು. ಆಮೇಲೆ ಇವೆಲ್ಲ ಅಂಜಲ್ ಕ್ಲೀನ್ ಮಾಡ್ಬೇಕಂತೆ. ಇವೆಲ್ಲ ಮಾಡಿರೋದನ್ನೆಲ್ಲ ಅಂಜಲ್ ಕ್ಲೀನ್ ಮಾಡ್ಬೇಕಂತೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಮಾಡಲ್ಲ, ಅಡುಗೆ ಮಾಡೋದು ಮಾಡಿದ್ದೀನಿ ಅಷ್ಟೇ. ಕಲರ್ ಏನೋ ಯೆಲ್ಲೋ ಕಲರ್ ಮಾಡಿದ್ಯಾ? ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಅದಕ್ಕೆ ಈ ಕಲರ್ ಬಂದ್ಬಿಟ್ಟೈತೆ. ಕಲರ್ ಬಂದಿದೆ. ಕಲರ್ ಹಾಕ್ಬೇಕೇನಪ್ಪ ಇವಾಗ? ಬೇಡ. ಮತ್ತೆ ಸೊ ಬನ್ನಿ ಚಪಾತಿ ಹೊತ್ತಾನ. ಚಪಾತಿ ಹೊತ್ತು ನೀನು ಸುಡ್ಬೇಕಾಯ್ತಾ? ನೋಡ್ದ ಇವಳು ಬಲ್ಲಾರೆ ಅವಳೆ ಎಲ್ಲ ನನ್ನ ಕೈಲಿ ಮಾಡಿಸ್ತಾಳೆ. ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಲ್ಲಿ ಈ ಥರ ಒಂದು ಕಳಿಸಿ ರೆಡಿ ಆಗಿದೆ ಗೈಸ್. ಸೊ ಇದೇನಂದರೆ ಪನ್ನೀರ್ ಬಟರ್ ಮಸಾಲ ರೆಡಿ. ನಮ್ಮಮ್ಮ ರಿವ್ಯೂ ಕೇಳೋಣ ಬನ್ನಿ ಗೈಸ್. ಸೊ ಬನ್ನಿ ಏನಂತ ನೋಡೋಣ. ಮೇ ಅಂಜಲ್ ಮಾಡಿರೋದು ಚಪಾತಿ, ನಾನು ಮಾಡಿರೋದು.
ಹೌದಾ, ಇಬ್ರು ಸೇರ್ ಮಾಡಿದ್ದೀರಾ? ಓ, ಇದಾ ಮಾಡ್ತಾ ಇದ್ದಿತ್ತು ನೀವು? ಗಮ್ ಘಮ ಅಂತ ಐತೆ. ರೂಮ್ ಬಾಗ್ಲು ಹಾಕೊಂಡ್ರು ಗಮ್ ಘಮ ಅಂತ ಐತೆ. ಏನಿದು? ಪನ್ನೀರ್ ಬಟರ್ ಮಸಾಲ ಮತ್ತೆ ಚಪಾತಿ. ಹೆಂಗಿದೆ ಅಂತ ಹೇಳಿ ತಿನ್ಬಿಟ್ಟು. ನಾನು ಮಾಡಬೋದು ಈ ಥರ. ಸಕ್ಕಲ ಮಾಡಿದ್ದೀರ. ನಾನು ಮಾಡಿದ್ದು. ನಮಗೆ ಬರೋದೇ ಇಲ್ಲ. ಅಂಜನ್ ಫಸ್ಟ್, ಆಮೇಲೆ ಸುಪ್ರಿಯಾ. ನಂದು ರಿವ್ಯೂ ಕೇಳಲ್ವಾ? ನೀನು ತಿನ್ಬಿಟ್ಟಾಗೆ ಹೇಳು. ಸಕ್ಕತ್ತಾಗಿದೆ. ನಮಗೆಲ್ಲ ಇವೆಲ್ಲ ಬರಲ್ಲಪ್ಪ. ಶಿವಸ ಮಸಾಲೆ ನಾನು ಮಾಡಿದ್ರೆ ಗೊತ್ತಲ್ಲ, ಸಕ್ಕದಾಗೆ ಮಾಡೋದು. ಹೌದಾ, ಅದೇ ಹೇಳೋದು. ಚೆನ್ನಾಗಿರೋದು. ಮಕ್ಕಳ ಕೈಯೇ ರುಚಿ ಬೇರೆ. ಸೊ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಚಪಾತಿ ಮಾಡಿರೋದು ನಾನು ಗೈಸ್. ಸಕ್ಕದಾಗಿದೆ ಗೈಸ್, ನಿಜ. ನಾನು ಯಾಕೆ ಒಂದು ಹೋಟ್ಲ್ ಓಪನ್ ಮಾಡಬಾರ್ದು ಅನಿಸ್ತಾ ಇದೆ, ಅಷ್ಟು ಸಕ್ಕದಾಗಿ ಮಾಡಿದ್ದೀನಿ. ಮಾಡಿರೋದು ಒಂದು ಪನ್ನೀರ್ ಬಟರ್ ಮಸಾಲೆ ಹೋಟೆಲ್ ಓಪನ್ ಮಾಡ್ತಾನಂತೆ ಗೈಸ್. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಗೈಸ್. ನಾನು ತಿಂದೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ. ಸೊ ಮನೇಲೇ ಇರೋ ಐಟಮ್ಸಲ್ಲಿ ಮಾಡ್ಕೊಬೋದು. ಸೊ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸಾರಿ, ನಾನು ಮಾಡಿರೋ ಈ ಅಡುಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ SAT ಬ್ಲಾಗ್. ಬಾಯ್.